ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಇಲ್ಲಿವರೆಗೂ ಬಂದಿದ್ದೀರಾ ಇನ್ವೆಸ್ಟ್ ಮಾಡೋದಕ್ಕೆ ಅಂತ. ನಾನು ನಿಮಗೆ ರೀಲಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಂಗೆ, ಇನ್ವೆಸ್ಟ್ ಮಾಡೋದಂಗೆ ಸಿಲ್ವರ್ಗೆ, ಮತ್ತು ಪ್ರಾಫಿಟ್ ಬಂದಿದ್ದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೊಳ್ಳೋದಂಗೆ ಅಂತ ಸ್ಟೆಪ್ ಬೈ ಸ್ಟೆಪ್ಪು ಕ್ಲೀನಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದೇ ವಾಟ್ಸಪ್ ಚಾನಲಲ್ಲಿ ಈ ವಿಡಿಯೋ ಮತ್ತು ಇನ್ನೊಂದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರು, ಮೊಬೈಲ್ ನಂಬರು, ಫುಲ್ ನೇಮು, ಇಮೇಲು, ಪಿನ್ ಕೋಡ್ ಎಲ್ಲ ಹಾಕಿ, ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಇದೆಯೋ ಅದೇ ಮೊಬೈಲ್ ನಂಬರ್ನ ಹಾಕಿ. ಸೊ ಇವಾಗ ನಾನು ಎಲ್ಲ ಫಿಲ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಎಲ್ಲ ಫಿಲ್ ಮಾಡಿದ್ದೀನಿ. ಎಲ್ಲ ಫಿಲ್ ಮಾಡಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದೇನಾದರೂ ಐಫೋನ್ ಆಗಿದೆ ಅಂದರೆ ಆ್ಯಪ್ ಸ್ಟೋರ್ ಓಪನ್ ಆಗುತ್ತೆ, ಅಥವಾ ನಿಮ್ದೇನಾದರೂ ಆಂಡ್ರಾಯ್ಡ್ ಆಗಿದೆ ಅಂದರೆ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಇವಾಗ ಈ ಅಪ್ಲಿಕೇಶನ್ ಬರುತ್ತೆ, ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ಫಾರ್ಮ್ ಫಿಲ್ ಮಾಡಿಬಿಟ್ಟೆ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮುಂದೆ ಪ್ರೋಸೆಸ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಡೌನ್ಲೋಡ್ ಮಾಡಾದ್ಮೇಲೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಸ್ಟಾರ್ಟಿಂಗಲ್ಲಿ ಫಾರ್ಮ್ ಫಿಲ್ ಮಾಡುವಾಗ ಯಾವ ಮೊಬೈಲ್ ನಂಬರ್ನ ಹಾಕಿರ್ತೀರೋ ಅದೇ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ, OTP ಹಾಕಿ. ನೆಕ್ಸ್ಟ್ ಈ ರೀತಿ ಪರ್ಮಿಷನ್ಸ್ನ ಕೇಳುತ್ತೆ, ಪರ್ಮಿಷನ್ಸ್ಗೆ ಅಲೋ ಕೊಡಿ. ಅಲೋ ಕೊಟ್ಟಾದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಎಷ್ಟೆಲ್ಲ ಜಿಮೇಲ್ ಅಕೌಂಟ್ ಇದೆಯೋ ಎಲ್ಲ ಬರುತ್ತೆ. ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕೋಕ್ಕೆ ಕೇಳುತ್ತೆ. ನೀವು ಸ್ಟಾರ್ಟಿಂಗು ಫಾರ್ಮ್ ಫಿಲ್ ಮಾಡುವಾಗ ಯಾವ ಪ್ಯಾನ್ ಕಾರ್ಡ್ ನಂಬರ್ ಹಾಕಿದಿರೋ ಅದೇ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಡಿಜಿಲಾಕರ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಫಾರ್ಮ್ ಅಲ್ಲಿ ಯಾವ ಆಧಾರ್ ಕಾರ್ಡ್ ನಂಬರ್ ಹಾಕಿದಿರೋ ಅದೇ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ದು ಡಿಜಿಲಾಕರ್ 6 ಡಿಜಿಟ್ ಪಿನ್ ಇರುತ್ತಲ್ಲ, ಅದನ್ನ ಇಲ್ಲಿ ಹಾಕ್ಬೇಕು. ನಿಮಗೆ ಗೊತ್ತು ಅಂದ್ರೆ ಇಲ್ಲಿ ಹಾಕಿ. ಇನ್ ಕೇಸ್ ನಿಮಗೆ ಮರ್ತೋಗಿದೆ ಅಂದ್ರೆ ಇಲ್ಲಿ ಫರ್ಗಾಟ್ ಮೈ ಪಿನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಹೊಸ ಸೆಟ್ ಮಾಡ್ಕೋಬಹುದು. ಅಥವಾ ನಿಮ್ಮ ಹತ್ರ ಡಿಜಿಲಾಕರ್ ಅಕೌಂಟೇ ಇಲ್ಲ ಅಂದ್ರೂ ಕೂಡ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದ್ರೆ ಇಲ್ಲಿ ಬರುತ್ತೆ, ಅಕೌಂಟ್ ಕ್ರಿಯೇಟ್ ಮಾಡೋಕೆ ಆಪ್ಷನ್ ಬರುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ. ತುಂಬಾ ಈಸಿ ಅದು. ಇವಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕೆಳಗಡೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ರೀತಿ ಬಂದು ನಿಮ್ಮ KYC ಸಕ್ಸಸ್ ಆಗುತ್ತೆ. ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ನ ವೆರಿಫೈ ಮಾಡ್ಕೋಬೇಕು. ಇಲ್ಲಿ ಸುಮಾರು ಸ್ಟೆಪ್ಸ್ ಗಳಿದೆ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಿಂಗಾದ್ರೂ ವೆರಿಫೈ ಮಾಡ್ಕೋಬಹುದು. ಸಿಂಪಲ್ ಆಗಿ ಈಸಿಯಾಗಿ ಫೋನ್ ಪೇ, ಗೂಗಲ್ ಪೇ ಈ ತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಆಗ್ಬಿಡುತ್ತೆ. ಇಲ್ಲಿ ಕೆಳಗಡೆ ವೆರಿಫೈ ವಿತ್ UPI ಮೇಲೆ ಕ್ಲಿಕ್ ಮಾಡಿ. ನೀವು ಫೋನ್ ಪೇ ಸೆಲೆಕ್ಟ್ ಮಾಡಿದಿರಾ ಅಂದ್ರೆ ಫೋನ್ ಪೇ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲಿಂದ ನೀವು ₹1 ಪೇ ಮಾಡಬೇಕಾಗುತ್ತೆ. ಈ ₹1 48 ಅವರ್ಸ್ ಆದ್ಮೇಲೆ ನಿಮಗೆ ವಾಪಸ್ ರೀಫಂಡ್ ಆಗೋಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಈ ಒಂದು ಪ್ರೊಸೆಸ್ ಮಾಡಬೇಕಾಗುತ್ತೆ. ಪೇಮೆಂಟ್ ಆದ್ಮೇಲೆ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಓಕೆ ಅಂದ್ರೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನನಗೆ ಬೇರೆ ತರ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಎಡಿಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಚೇಂಜ್ ಮಾಡ್ಕೋಬಹುದು ಏನಾದ್ರು ತಪ್ಪಿತ್ತು ಅಂದ್ರೆ. ಸೊ ನಾನೇನ್ ಚೇಂಜ್ ಮಾಡೋದು ಬೇಕಾಗಿಲ್ಲ, ಎಲ್ಲ ಕರೆಕ್ಟ್ ಆಗಿ ಬಂದಿದೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀವಿ. ಇವಾಗ ನಿಮ್ಮ ಫೇಸ್ ವೆರಿಫಿಕೇಶನ್ ಮಾಡಕ್ಕೆ ನಿಮ್ದೊಂದು ಸೆಲ್ಫಿ ಕೇಳುತ್ತೆ. ನೀವೇನಾದ್ರು ಮಾಸ್ಕ್ ಹಾಕಿದಿರಾ ಅಥವಾ ಸ್ಪೆಕ್ಸ್ ಹಾಕಿದಿರಾ ಅಂದ್ರೆ ಅದೆಲ್ಲ ತೆಗೆದ್ಬಿಡಿ. ಕ್ಯಾಪ್ ಹಾಕಿದಿರಾ ಅಂದ್ರೂ ತೆಗೆದ್ಬಿಡಿ. ನಿಮ್ಮ ಮುಖ ಫುಲ್ ಕರೆಕ್ಟ್ ಆಗಿ ಕಾಣಿಸ್ಬೇಕು. ಇಲ್ಲಿ ಓಪನ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮ್ರಾ ಓಪನ್ ಆಗುತ್ತೆ. ನಿಮ್ದೊಂದು ಸೆಲ್ಫಿ ಕೊಡಿ. ಇವಾಗ ನಿಮ್ದು ಸಿಗ್ನೇಚರ್ ಕೇಳುತ್ತೆ. ಇಲ್ಲಿ ಡ್ರಾ ಯುವರ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ವೈಟ್ ಜಾಗ ಇದೆಯಲ್ಲ, ಇಲ್ಲಿ ನಿಮ್ಮ ಸಿಗ್ನೇಚರ್ ಡ್ರಾ ಮಾಡಿ. ಕೆಳಗಡೆ 2 ಬಾಕ್ಸಸ್ ಇದೆಯಲ್ಲ, ಅದು ಟಿಕ್ ಆಗಿಲ್ಲ ಅಂದ್ರೆ ನೀವು ಟಿಕ್ ಮಾಡ್ಬಿಟ್ಟು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫ್ಯೂಚರ್ ಅಂಡ್ ಆಪ್ಷನ್ ನ ಆಕ್ಟಿವೇಟ್ ಮಾಡಿ ಅಂತ ಬರುತ್ತೆ. ಇದಂತೂ ಬೇಡವೇ ಬೇಡ, ಆಕ್ಟಿವೇಟ್ ಮಾಡಕ್ಕೆ ಹೋಗಬೇಡಿ. ಇದು ತುಂಬಾ ರಿಸ್ಕಿ, ಪ್ರಾಫಿಟೇ ಆಗಲ್ಲ. 100 ಜನರಲ್ಲಿ ಒಬ್ರು ಇಬ್ರು ಮಾತ್ರ ಪ್ರಾಫಿಟ್ ಆಗೋದು. ಅದಕ್ಕೆ ಇದು ಬೇಡವೇ ಬೇಡ. ಇಲ್ಲಿ ಕೆಳಗಡೆ ಡೂ ಇಟ್ ಲೇಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಹೋಗಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ನಿಮ್ಮ ಸಣ್ಣ ಪುಟ್ಟ ಪರ್ಸನಲ್ ಇನ್ಫಾರ್ಮೇಷನ್ಸ್ ಕೇಳುತ್ತೆ. ನೀವು ವರ್ಷಕ್ಕೆ ಎಷ್ಟು ದುಡಿತೀರಾ ಅಂತಲ್ಲ, ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಗೌರ್ಮೆಂಟ್, ಪ್ರೈವೇಟ್, ಬಿಸ್ನೆಸ್, ಅದರ್ಸ್ ನಿಮ್ಗೆ ಏನಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಂಡ್ ನೆಕ್ಸ್ಟ್ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾರಿಡ್, ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫಾದರ್ಸ್ ನೇಮ್ ಹಾಕೊಳ್ಳಿ. ಅಂಡ್ ಇಲ್ಲಿ ಈ ಬಾಕ್ಸ್ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮ್ಯಾನ್ಯುಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಇಕ್ವಿಟಿ ಅಂಡ್ ಮ್ಯೂಚುವಲ್ ಫಂಡ್ಸ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಾಮಿನಿ ಕೇಳುತ್ತೆ. ಇದು ನಿಮ್ಮ ಇಷ್ಟ, ಆಡ್ ಮಾಡಂಗಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಮಾಡ್ಕೋಬಹುದು. ನಾಮಿನಿ ಆಡ್ ಮಾಡೋದ್ರಿಂದ ಏನ್ ಪ್ರಯೋಜನ ಅಂದ್ರೆ, ಇವಾಗ ಇನ್ ಕೇಸ್ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋಯ್ತು ಅಂದ್ರೆ ನೀವು ಯಾರ ಹೆಸರನ್ನ ಹಾಕಿರ್ತೀರಾ ಅವರು ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನೆಲ್ಲ ತಗೋಬಹುದು. ನೀವೇನಾದ್ರೂ ನಾಮಿನಿನ ಆಡ್ ಮಾಡಬೇಕು ಅಂದ್ರೆ ಇಲ್ಲಿ ಆಡ್ ನಾಮಿನಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅವ್ರದ್ದು ಫುಲ್ ಡೀಟೇಲ್ಸ್ ಕೇಳುತ್ತೆ. ಅವ್ರದ್ದು ನೇಮು, ಡೇಟ್ ಆಫ್ ಬರ್ತ್, ನಿಮ್ಗೆ ಏನ್ ಆಗ್ಬೇಕು, ಮತ್ತು ಇಲ್ಲಿ ಎಷ್ಟು % ಶೇರ್ನ ಅವ್ರಿಗೆ ಕೊಡಬೇಕು. ಲೈಕ್ 100% ಶೇರ್ ಅವ್ರಿಗೆ ಗೊತ್ತಾಗುತ್ತೆ. 100% ಆಗ್ತೀರಾ ಅಂದರೆ ಇಲ್ಲಿ ಅವ್ರ ಮೊಬೈಲ್ ನಂಬರು, ಪ್ಯಾನ್ ನಂಬರು, ಇಮೇಲು ಮತ್ತು ಅವರ ಅಡ್ರೆಸ್ನೆಲ್ಲ ಸೆಟ್ ಮಾಡಿಬಿಟ್ಟು ಇಲ್ಲಿ ಸೇವ್ ನಾಮಿನಿ ಅಂತ ಹಾಕ್ತೀರಾ ಅಂದರೆ ಅದು ಸೇವ್ ಆಗೋಗುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಮುಗೀತು. ಇಲ್ಲಿ ಪ್ರೊಸೀಡ್ ಟು ಈ ಸೈನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಂದರೆ ಒಂದು ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ನೀವು ಇಲ್ಲಿವರೆಗೂ ಏನೇನು ಇನ್ಫಾರ್ಮೇಷನ್ ಹಾಕಿದಿರೋ ಇದೆಲ್ಲ ಇಲ್ಲಿ ಇರುತ್ತೆ.
ನೋಡ್ಕೊಳ್ಳಂಗಿದ್ರೆ ನೋಡ್ಕೊಳ್ಳಿ, ಅಥವಾ ಇಲ್ಲಿ ಕೆಳಗಡೆ ಪ್ರೊಸೀಡ್ ಟು ಈ ಸೈನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ಫೈನಲ್ ಸ್ಟೆಪ್, ಒಂದ್ಸಲ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTPನ ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಂದ್ರೆ ಮುಗೀತು, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಒಂದ್ ದಿನದಲ್ಲಿ ಅಕೌಂಟ್ ಕ್ರಿಯೇಟ್ ಆಗೋಗುತ್ತೆ. ಇವತ್ತು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ ಅಂದ್ರೆ ನಾಳೆ ಅಷ್ಟರಲ್ಲಿ ಅಕೌಂಟ್ ಕ್ರಿಯೇಟ್ ಆಗೋಗಿರುತ್ತೆ. ಅದು ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಸೊ ಯಾವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೋ ಅವಾಗ ನೀವು ಅಪ್ಲಿಕೇಶನ್ ಓಪನ್ ಮಾಡ್ತೀರಾ ಅಂದ್ರೆ ಈ ತರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬಹುದು ಸ್ಟಾಕ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಇವಾಗ ಸಿಲ್ವರ್ಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಿಲ್ವರ್ ETF ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡ್ಕೊಳ್ಳಿ, ನಾನು ಏನು ಟೈಪ್ ಮಾಡ್ತಿದ್ದೀನೋ ಅದೇ ಥರ ಟೈಪ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ನಿಮಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನೀವು 30 ರೂಪಾಯಿಂದೆಲ್ಲ ಸ್ಟಾರ್ಟ್ ಮಾಡ್ಬೋದು ಇನ್ವೆಸ್ಟ್ ಮಾಡೋದಕ್ಕೆ. ಆದರೆ ನಾನು ಇನ್ವೆಸ್ಟ್ ಮಾಡಿರೋದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಇನ್ವೆಸ್ಟ್ ಮಾಡಿರೋದು ಇಲ್ಲಿ ಟಾಪಲ್ಲಿ ಬರ್ತಿದೆಯಲ್ಲ, ICICI ಪ್ರುಡೆನ್ಷಿಯಲ್ ಸಿಲ್ವರ್ ETF ಅಂತ, ಇದಕ್ಕೆ ನಾನು ಇನ್ವೆಸ್ಟ್ ಮಾಡಿರೋದು. ಇದು 310 ರೂಪಾಯಿ ಇದೆ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಬರುತ್ತೆ. ಇವಾಗ ನೀವು ಇದನ್ನ ಬೈ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ, ಫುಲ್ಲು ಕೆಳಗಡೆ ಬೈ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಒನ್ ಟೈಮ್ ಮೇಲೆ ಕ್ಲಿಕ್ ಮಾಡಿ, ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ನಂಬರ್ ಆಫ್ ಶೇರ್ಸ್ ಅಂತ ಇದೆಯಲ್ಲ, ನಿಮಗೆ ಎಷ್ಟು ಶೇರ್ಸ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಒಂದು ಬೇಕು ಅಂದ್ರೆ ಇಲ್ಲಿ ನೋಡಿ 310 ರೂಪಾಯಿ ಆಗುತ್ತೆ ಒಂದಕ್ಕಾದ್ರೆ. ನಿಮಗೆ 10 ಬೇಕು ಅಂದರೆ ಇಲ್ಲಿ 10 ಅಂತ ಹಾಕ್ತೀರಾ ಅಂದರೆ 310 × 10 ಎಷ್ಟು ರೂಪಾಯಿ ಆಗುತ್ತೋ ಅದು ಇಲ್ಲಿ ತೋರಿಸುತ್ತೆ ಕೆಳಗಡೆ. ಸೊ ನಿಮಗೆ ಎಷ್ಟು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ UPI GPN ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇ ಮಾಡ್ತೀರಾ ಅಂದರೆ ಅದು ಪರ್ಚೇಸ್ ಆಗೋಗುತ್ತೆ. ಇವಾಗ ನೀವು ಪರ್ಚೇಸ್ ಮಾಡಿರೋದೆಲ್ಲ ಎಲ್ಲಿರುತ್ತೆ ಅಂತ ನೋಡಬೇಕು ಅಂದರೆ ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಅಂದರೆ ನೀವು ಏನೇನು ಪರ್ಚೇಸ್ ಮಾಡಿದಿರೋ ಅದೆಲ್ಲ ಇಲ್ಲಿ ತೋರಿಸ್ಬಿಡುತ್ತೆ. ನಂದ್ರಲ್ಲಿ ಏನೂ ತೋರಿಸ್ತಾ ಇಲ್ಲ, ಬಿಕಾಸ್ ನಾನು ಏನೂ ಪರ್ಚೇಸ್ ಮಾಡಿಲ್ಲ. ಏನಕ್ಕಂದರೆ ಇದನ್ನು ವೀಡಿಯೋ ಮಾಡೋಕ್ಕಂತಲೇ ನಾನು ಕ್ರಿಯೇಟ್ ಮಾಡಿರೋ ಅಕೌಂಟ್ ಇದು. ನಂದು ಇನ್ನೊಂದು ಅಕೌಂಟ್ ಇದೆ, ಅದರಲ್ಲಿ ತೋರಿಸ್ತೀನಿ. ಸೊ ಇದು ನನ್ನ ಇನ್ನೊಂದು ಅಕೌಂಟು. ಇಲ್ಲಿ ನೋಡಿ, ನಾನು ಇನ್ವೆಸ್ಟ್ ಮಾಡಿರೋದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಬೇರೆಯವರಾದರೆ ಇದನ್ನು ಬ್ಲರ್ ಮಾಡಿಬಿಡ್ತಾರೆ, ನಾನೇನು ಬ್ಲರ್ ಮಾಡೋಕ್ಕೆ ಹೋಗಲ್ಲ. ನೋಡ್ಕೊಳ್ಳಿ, ನಾನು ಇನ್ವೆಸ್ಟ್ ಮಾಡಿರೋದೆಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇವಾಗ ನೀವೇನಾದರೂ ಇದನ್ನು ಸೆಲ್ ಮಾಡಬೇಕು ಅಂದರೆ ನಿಮಗೆ ಏನು ಸೆಲ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲ್ ಅಂತ ಆಪ್ಷನ್ ಸಿಗುತ್ತೆ, ಸೆಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಷ್ಟು ಶೇರ್ಗಳನ್ನ ಸೆಲ್ ಮಾಡಬೇಕು ಅದನ್ನ ಇಲ್ಲಿ ಹಾಕಿ. ಕೆಳಗಡೆ ವೆರಿಫೈ ಸೆಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಅಂದರೆ ಅದು ಸೆಲ್ ಆಗೋಗುತ್ತೆ. ಸೆಲ್ ಆದಮೇಲೆ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಲ್ಲ, ಈ ಅಪ್ಲಿಕೇಶನ್ ಅಲ್ಲೇ ಇರುತ್ತೆ. ಇಲ್ಲಿ ನಿಮ್ಮ ಹೋಮ್ ಪೇಜ್ಗೆ ಬರ್ತೀರಾ ಅಂದರೆ ಮೇಲ್ಗಡೆ ನಿಮ್ಮದೊಂದು ಪ್ರೊಫೈಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಅಂದರೆ ಇಲ್ಲಿ ನೋಡ್ಕೋಬಹುದು ಸೆಲ್ ಮಾಡಿರೋ ದುಡ್ಡೆಲ್ಲ ಇಲ್ಲಿ ಇರುತ್ತೆ. ಸೊ ನಂದು 14,000 ರೂಪಾಯಿ ಇಲ್ಲೇ ಇದೆ. ಇವಾಗ ನಾನು ಇದನ್ನು ವಿಡ್ರಾ ಮಾಡಿ ತೋರಿಸ್ತೀನಿ ಎಷ್ಟು ಬೇಗ ಅದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ. ಇಲ್ಲಿ ಕೆಳಗಡೆ ವಿಡ್ರಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನಗೆ ಎಷ್ಟು ಬೇಕು ಅದನ್ನು ವಿಡ್ರಾ ಮಾಡ್ಕೋತೀನಿ. ಮಿನಿಮಮ್ 100 ರೂಪಾಯಿ ಇದೆ. ಸೊ ನಾನು ಇಲ್ಲಿ 100 ರೂಪಾಯಿನ ವಿಡ್ರಾ ಮಾಡಿಕೊಂಡು ಇಲ್ಲಿ ವಿಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ ಎಷ್ಟು ಬೇಗ ದುಡ್ಡು ಅಕೌಂಟಿಗೆ ಬರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ಆಲ್ರೆಡಿ ಆಗಿದೆ, ಅಕೌಂಟಿಗೆ ಬಂದಿದೆ. ಇನ್ನೇನೋ ಬ್ಯಾಂಕಿಂದನೂ ಮೆಸೇಜ್ ಬರುತ್ತೆ, ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ. ಇನ್ನೇನೋ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಬ್ಯಾಂಕಿಂದನೂ ಮೆಸೇಜ್ ಬಂದಿದೆ, ಅಕೌಂಟು ಕ್ರೆಡಿಟ್ ಆಗಿದೆ 100 ರೂಪಾಯಿ ಅಂತ. ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಡೀಟೇಲ್ ಆಗಿ ಎಲ್ಲ ಹೇಳಿದ್ದೀನಿ. ಮತ್ತು ಇನ್ನೊಂದು, ನಿಮಗೆ ಅಕೌಂಟು ಇನ್ಸ್ಟೆಂಟಾಗಿ ಬೇಕು ಅಂದರೆ 9:15 4:15 ಮಧ್ಯೆ ವಿಡ್ರಾ ಮಾಡಿದ್ರೆ ಪಟ್ ಅಂತ ಬಂದುಬಿಡುತ್ತೆ. ಅದಾದಮೇಲೆ ವಿಡ್ರಾ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಅದು ನಾಳೆ ಬರುತ್ತೆ. ಸೊ ಇದು ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ಸು. ಮತ್ತು ಸ್ಟಾಕ್ಸ್ನ ಬೈ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ಆ ಟೈಮ್ ಮಧ್ಯನೇ ಮಾಡಬೇಕು. ಬೆಳಗ್ಗೆ 9:15 ಹಿಡಿದು 4:15ವರೆಗೂ ಇರ್ತದೆ. 4:15 ಅಲ್ಲ, 4:15ವರೆಗೂ ಇರ್ತದೆ. ಅದ್ರ ಮಧ್ಯದಲ್ಲೇ ನೀವೇನು ಬೇಕು ಅದನ್ನು ಮಾಡ್ಕೋಬೋದು. ಅದಾದಮೇಲೆ ನೀವೇನು ಮಾಡೋಕ್ಕಾಗಲ್ಲ, ಪರ್ಚೇಸ್ ಮಾಡೋಕ್ಕಾಗಲ್ಲ, ಸೇಲು ಮಾಡೋಕ್ಕಾಗಲ್ಲ. ಮಾಡಬೇಕು ಅಂದರೆ ನಾಳೆಗೆ ವೆಯ್ಟ್ ಮಾಡಬೇಕು, ನಾಳೆ ಅದನ್ನು ಮಾಡ್ಕೋಬೋದು. ಮತ್ತು ಸ್ಯಾಟರ್ಡೇ ಸಂಡೇ ಗೌರ್ಮೆಂಟ್ ಹಾಲಿಡೇ ಈ ದಿನ ಎಲ್ಲ ಸ್ಟಾಕ್ ಮಾರ್ಕೆಟು ಕ್ಲೋಸ್ ಆಗಿರುತ್ತೆ. ಆ ದಿನನೂ ನೀವೇನು ಮಾಡೋದಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಎಲ್ಲ A to Z ಇನ್ಫಾರ್ಮೇಷನ್ನ ನಾನು ನಿಮಗೆ ಹೇಳಿದ್ದೀನಿ. ಸೊ ಇಷ್ಟೇ, ಇನ್ನೇನು ಇಲ್ಲ ಹೇಳೋದು. ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ. ಥ್ಯಾಂಕ್ ಯು, ಬಾಯ್.